ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇರೋ ಚೈನಾ ಒಂದ್ ಕಡೆ ಪಾಕಿಸ್ತಾನವನ್ನು ಬಳಸಿಕೊಂಡು ಭಾರತಕ್ಕೆ ಆಗಾಗ ಕಾಟ ಕೊಡುತ್ತೆ. ಮ್ಯಾನ್ಮಾರ್ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ನೇಪಾಳವನ್ನು ಬಳಸಿಕೊಂಡು ಗಡಿ ಸಮಸ್ಯೆಯನ್ನ ಕೆದಕ್ತಾ ಕೂತ್ಕೊಳ್ಳುತ್ತೆ. ಶ್ರೀಲಂಕಾದಲ್ಲಿ ತನ್ನ ಹಂಬಂತೋಟ ಬಂದರಿನ ಮೂಲಕ ಭಾರತದ ವಿರುದ್ಧ ಜಾಸೂಸಿ ಮಾಡ್ತಾ ಹಿಂದೂ ಮಹಾಸಾಗರದಲ್ಲಿ ಭಾರತದ ಪಾರಮ್ಯವನ್ನು ಪ್ರಶ್ನೆ ಮಾಡುತ್ತೆ. ಚೈನಾದ ಇಂಥ ಕಿತಾಪತಿಗಳನ್ನ ಇಷ್ಟು ದಿನ ಮೌನವಾಗಿ ಸಹಿಸಿಕೊಳ್ತಾ ಇದ್ದು ಭಾರತ ಇತ್ತೀಚಿನ ಕೆಲ ವರ್ಷಗಳಿಂದ ಚೈನಾಗೆ ಸಖತ್ತಾಗಿ ಟಾಂಗ್ ಕೊಡೋ ಕೆಲಸವನ್ನು ಶುರು ಮಾಡಿದೆ. ಈಗ ಭಾರತದ ಅಂಥದ್ದೇ ಒಂದು ಕಾರ್ಯ ಚೈನಾ ನಿದ್ದೆಗೆಡೋ ಹಾಗೆ ಮಾಡ್ತಾ ಇದೆ. ಚೈನಾ ಇಡೀ ದಕ್ಷಿಣ ಚೀನಾ ಸಮುದ್ರವನ್ನು ತನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಭಾವಿಸ್ತಾ ಅಲ್ಲಿನ ದೇಶಗಳಿಗೆ ತೊಂದರೆ ಕೊಡ್ತಾ ಇರೋದು ಹೊಸ ವಿಷಯ ಏನಲ್ಲ. ಈಗ ಅದೇ ದಕ್ಷಿಣ ಚೈನಾ ಸಾಗರದಲ್ಲಿ ಚೈನಾ ಹಾಗೂ ಫಿಲಿಪೈನ್ಸ್ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಇಂಥ ಹೊತ್ತಲ್ಲಿ ಫಿಲಿಪೈನ್ಸ್ಗೆ ಬೆಂಬಲವಾಗಿ ಗುಡ್ ವಿಲ್ ಗೆಸ್ಚರ್ನ ಭಾಗವಾಗಿ ತನ್ನ ಯುದ್ಧ ನೌಕೆಯನ್ನ ಭಾರತ ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಫಿಲಿಪೈನ್ಸ್ನ ನೌಕಾಪಡೆಯ ಜೊತೆ ಸೇರಿ ಜಂಟಿ ಸಮರಾಭ್ಯಾಸವನ್ನ ನಡೆಸಿರೋ ಭಾರತದ ನೌಕಾಪಡೆ ನಿಮ್ಮ ಕಷ್ಟದ ಸಂದರ್ಭದಲ್ಲಿ ನಾವಿರ್ತೀವಿ ಅನ್ನೋ ಅಭಯವನ್ನು ಕೂಡ ಫಿಲಿಪೈನ್ಸ್ಗೆ ಕೊಟ್ಟಿದೆ. ಹಾಗಾದ್ರೆ ಭಾರತ ಚೈನಾಗೆ ನೇರವಾಗಿ ಸವಾಲೆಸಿತಾ ಇದೆಯಾ? ನಮ್ಮ ಡೆಸ್ಟ್ರಾಯರ್ ಅಲ್ಲಿಗೆ ಹೋಗಿರೋದಾದ್ರೂ ಯಾಕೆ? ಭಾರತ ಮತ್ತು ಫಿಲಿಪೈನ್ಸ್ ನಡುವಿನ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಫಿಲಿಪೈನ್ಸ್ನ ಹಡಗೊಂದರ ಮೇಲೆ ಚೈನಾದ ಯುದ್ಧ ನೌಕೆ ವಾಟರ್ ಕೆನಾನ್ ಬಳಸಿ ದಾಳಿ ಮಾಡಿದ್ದು ದೊಡ್ಡ ಸುದ್ದಿ ಆಯಿತು. ಅದನ್ನು ಪ್ರತಿಭಟಿಸಿ ಫಿಲಿಪೈನ್ಸ್ ಚೈನಾದ ರಾಯಭಾರಿಯನ್ನು ಕರೆಸಿಕೊಂಡು ತನ್ನ ಪ್ರತಿಭಟನೆಯನ್ನು ದಾಖಲು ಮಾಡಿದ್ದಷ್ಟೇ ಅಲ್ಲ, ಈಗ ದಕ್ಷಿಣ ಚೈನಾ ಸಾಗರದಲ್ಲಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿಗೆ ಕೂಡ ಇದು ಕಾರಣವಾಗಿದೆ. ಇಂಥ ಸಮಯದಲ್ಲಿ ಭಾರತ ಫಿಲಿಪೈನ್ಸ್ನ ಸಮುದ್ರ ತೀರಕ್ಕೆ ತನ್ನ ಯುದ್ಧ ನೌಕೆಯನ್ನು ಕಳುಹಿಸಿಕೊಟ್ಟಿದೆ. ಭಾರತದ ಆಂಟಿ ಸಬ್ಮರಿನ್ ವಾರ್ಶಿಪ್ INS ಕದ್ಮಟ್ ಫಿಲಿಪೈನ್ಸ್ನ ರಾಜಧಾನಿ ಮನಿಲಾಗೆ ವಿಸಿಟ್ ಮಾಡಿದೆ. ಫಿಲಿಪೈನ್ಸ್ ಹಾಗೂ ಭಾರತದ ನೌಕಾಪಡೆಗಳು ಜಂಟಿ ಸಮರಾಭ್ಯಾಸವನ್ನು ನಡೆಸಿದ್ದು, ಈ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸರ್ಸೈಸ್ ನಲ್ಲಿ ಭಾರತದ ಕದ್ಮಟ್ ಹಾಗೂ ಫಿಲಿಪೈನ್ಸ್ನ BRP ರಮೋನ್ ಅಲ್ಕಜಾರ್ ಅನ್ನೋ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಈ ಸಮರಾಭ್ಯಾಸದಲ್ಲಿ ಪ್ರೊಫೆಷನಲ್ ಇಂಟರಾಕ್ಷನ್ಸ್, ಕ್ರಾಸ್ ಡೆಕ್ ವಿಸಿಟ್ಸ್ ಸೇರಿದ ಹಾಗೆ ಸಾಕಷ್ಟು ಅಭ್ಯಾಸಗಳನ್ನು ಮಾಡಲಾಗುತ್ತೆ. ಹೇಗೆ ಚೈನಾ ಭಾರತದ ಶತ್ರು ದೇಶಗಳ ಜೊತೆ ಸಮರಾಭ್ಯಾಸದಲ್ಲಿ ಭಾಗಿಯಾಗುತ್ತೋ ಹಾಗೇನೆ ಭಾರತ ಕೂಡ ಚೈನಾದ ಶತ್ರು ದೇಶಗಳ ಜೊತೆ ಸಮರಾಭ್ಯಾಸ ಮಾಡ್ತಾ ಇರೋದು ಚೈನಾಗೊಂದು ಎಚ್ಚರಿಕೆ ಅಷ್ಟೇ ಅಲ್ಲ. ಇಷ್ಟು ದಿನ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡು ಯಾರು ಎಲ್ಲಿ ಯುದ್ಧ ಮಾಡಿಕೊಂಡು ಸತ್ರೆ ನಮಗೇನು, ನಾವು ತಟಸ್ಥವಾಗಿದ್ದು ಬಿಡ್ತೀವಿ ಅಂತಿದ್ದು ಭಾರತ ಈಗ ತನ್ನ ನಿಲುವುಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಅಗತ್ಯ ಸಂದರ್ಭಗಳಲ್ಲಿ ಶತ್ರುಗಳಿಗೆ ಸಹಾಯ ಮಾಡೋದಕ್ಕೆ ಕೂಡ ಸಿದ್ಧ ಇರ್ತೀವಿ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಬಾಲ ಬಿಚ್ಚಿದ್ರೆ ನಾವು ನಿಮ್ಮ ದಕ್ಷಿಣ ಚೈನಾ ಸಮುದ್ರಕ್ಕೆ ಬರ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಚೈನಾಗೆ ಭಾರತ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಗೆಳೆಯರೆ, ದಕ್ಷಿಣ ಚೈನಾ ಸಮುದ್ರ ಅಂತ ಬಂದಾಗ ಇಲ್ಲಿರುವ ಸ್ಪಾರ್ಕ್ಲಿ ಐಲ್ಯಾಂಡ್ಸ್, ಪಾರ್ಸಲ್ ಐಲ್ಯಾಂಡ್ಸ್, ಸ್ಕಾರ್ಬೋರ್ ಆಫ್ ಶೋಲ್ಸ್, ಗಲ್ಫ್ ಆಫ್ ಟೋನ್ಕಿನ್ ಸೇರಿದ ಹಾಗೆ ಸಾಕಷ್ಟು ಜಲಗಡಿಗಳು ವಿವಾದದಲ್ಲಿ ಸಿಲುಕೊಂಡಿವೆ. ಅದರಲ್ಲೂ ಸ್ಪಾರ್ಕ್ಲಿ ದ್ವೀಪಗಳ ಮೇಲೆ ಫಿಲಿಪೈನ್ಸ್ ಮತ್ತು ಚೈನಾ ಎರಡೂ ಕೂಡ ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇವೆ. ಹಾಗೆ ಈ ಸುತ್ತಮುತ್ತಲಿನ ಎಲ್ಲ ದೇಶಗಳ ಜೊತೆ ಚೈನಾ ಜಲಗಡಿಯ ಸಮಸ್ಯೆಯನ್ನ ಹೆಚ್ಚು ಮಾಡಿಕೊಳ್ತಾ ಇದ್ದು, ಇಡೀ ದಕ್ಷಿಣ ಚೈನಾ ಸಮುದ್ರನೇ ತನಗ ಸೇರಬೇಕು ಅಂತ ಚೈನಾ ವಾದ ಮಾಡುತ್ತೆ. ಆದರೆ ಇಲ್ಲಿನ ದ್ವೀಪಗಳ ಮೇಲೆ ಫಿಲಿಪೈನ್ಸ್, ವಿಯೆಟ್ನಾಂ, ಬ್ರೂನಿ, ಮಲೇಷಿಯಾಗಳು ಕೂಡ ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇವೆ. ಹೀಗಾಗಿ ದಕ್ಷಿಣ ಚೈನಾ ಸಮುದ್ರ ಯಾವಾಗಲೂ ಕೂಡ ಸಂಘರ್ಷ ಪೀಡಿತವಾಗೇ ಇರುತ್ತೆ. ಇಲ್ಲಿ ಫಿಲಿಪೈನ್ಸ್ಗೆ ಕೂಡ ಚೈನಾದ ಕಿರಿಕಿರಿ ಏನು ತಪ್ಪಿಲ್ಲ. ಹೀಗಾಗಿ ಅವರು ಚೈನಾನ ಎದುರಿಸೋದಕ್ಕೆ ಅಂತಲೇ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ಕೊಳ್ಳೋದಕ್ಕೆ, ತಮ್ಮ ಬತ್ತಳಿಕೆಯನ್ನು ಬಲಗೊಳಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಫಿಲಿಪೈನ್ಸ್ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಳಿಗಾಗಿ ಬೇಡಿಕೆಯನ್ನಿಟ್ಟಿತ್ತು. ಇಲ್ಲಿ ಈ ಕ್ಷಿಪಣಿಗಳನ್ನು ಭಾರತ ನೇರವಾಗಿ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದು ರಷ್ಯಾ ಮತ್ತು ಭಾರತ ಎರಡು ಜಂಟಿಯಾಗಿ ನಿರ್ಮಾಣ ಮಾಡಿರೋ ಕ್ಷಿಪಣಿಗಳು. ಹೀಗಾಗಿ ಇವುಗಳ ಮಾರಾಟಕ್ಕೆ ಭಾರತ ರಷ್ಯಾದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಅದರಲ್ಲಿ ಕೂಡ ಭಾರತ ಯಶಸ್ವಿಯಾಗಿದ್ದು 2022 ಜನವರಿಯಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ ನಡುವೆ ಬ್ರಹ್ಮೋಸ್ ಖರೀದಿ ಒಪ್ಪಂದ ಆಗಿದೆ. ಇನ್ನು ಈಗ ಚೈನಾದ ಕಿರಿಕ್ ಹೆಚ್ಚಾಗ್ತಾ ಇರೋ ಹೊತ್ತಲ್ಲಿ ಏಷ್ಯಾದಲ್ಲಿ ತನಗೊಬ್ಬ ನಂಬಿಕಸ್ಥ ಗೆಳೆಯ ಬೇಕು ಅನ್ನೋದನ್ನ ಫಿಲಿಪೈನ್ಸ್ ಕೂಡ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ಅವರು ಭಾರತದ ಕಡೆಗೆ ನೋಡ್ತಾ ಇದ್ದು ನಮ್ಮ ಜೊತೆ ಹೆಚ್ಚಿನ ರಕ್ಷಣಾ ಒಪ್ಪಂದಗಳಿಗೆ ಮುಂದಾಗ್ತಾ ಇದ್ದಾರೆ. ಈಗ ಫಿಲಿಪೈನ್ಸ್ ಭಾರತದ ತೇಜಸ್ ಮಾರ್ಕ್ 1A ಕೂಡ ಬೇಡಿಕೆಯನ್ನ ಸಲ್ಲಿಸಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇನ್ನು ಭಾರತ ಮತ್ತು ಫಿಲಿಪೈನ್ಸ್ ನಡುವಿನ ಸಂಬಂಧ ಇವತ್ತು ನೆನ್ನೆಯದ್ದಲ್ಲ, ಅದಕ್ಕೆ ಶತಮಾನಗಳ ಇತಿಹಾಸನೇ ಇದೆ. ಶ್ರೀವಿಜಯ ಸಾಮ್ರಾಜ್ಯದ ಕಾಲದಲ್ಲಿ ಹಾಗೂ ಮಜಾಪಹಿತ್ ಸಾಮ್ರಾಜ್ಯಗಳ ಕಾಲದಲ್ಲಿ
ಭಾರತದ ಚೋಳ, ಪಲ್ಲವ, ಪಾಂಡ್ಯ ರಾಜಮನೆತನಗಳು ಈ ಪ್ರದೇಶದ ಜೊತೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿದ್ವು. ಆ ಬಳಿಕ ಬ್ರಿಟಿಷ್ ಭಾರತದ ಜೊತೆ ಕೂಡ ಫಿಲಿಪೈನ್ಸ್ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ತು. 1946ರಲ್ಲಿ ಫಿಲಿಪೈನ್ಸ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹೀಗೆ ಭಾರತ ಸ್ವತಂತ್ರವಾದಾಗ ಫಿಲಿಪೈನ್ಸ್ ಭಾರತಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದಷ್ಟೇ ಅಲ್ಲ, ಎರಡೂ ದೇಶಗಳು ಪರಸ್ಪರರ ರಾಜಧಾನಿಗಳಲ್ಲಿ ರಾಜತಾಂತ್ರಿಕ ಕಚೇರಿಗಳನ್ನು ಕೂಡ ಆರಂಭ ಮಾಡಿದ್ವು. 1952ರ ಜುಲೈ 11ನೇ ತಾರೀಕು ಫಿಲಿಪೈನ್ಸ್ ಮತ್ತು ಭಾರತ ಫ್ರೆಂಡ್ಶಿಪ್ ಟ್ರೀಟಿಗೆ ಸಹಿ ಹಾಕತ್ವೆ. ಆದರೆ ಶೀತಲ ಸಮರದ ಕಾರಣದಿಂದ ಆ ನಂತರದಲ್ಲಿ ಎರಡೂ ದೇಶಗಳ ಸಂಬಂಧಗಳು ತುಂಬಾನೇ ಸುಧಾರಣೆಯನ್ನಾಗಲಿಲ್ಲ. ಮುಂದೆ 1976ರಲ್ಲಿ ಭಾರತದ ಆದಿತ್ಯ ವಿಕ್ರಮ್ ಬಿರ್ಲಾ ಫಿಲಿಪೈನ್ಸ್ನ ಅವತ್ತಿನ ಅಧ್ಯಕ್ಷ ಫೆರ್ನಾಂಡೋ ಇ ಮಾರ್ಕೋಸ್ ಅವರನ್ನ ಭೇಟಿ ಮಾಡಿ ಫಿಲಿಪೈನ್ಸ್ ಅಲ್ಲಿ ಹೂಡಿಕೆ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾರೆ. ಈ ಮಾತುಕತೆಯ ಫಲಶ್ರುತಿ ಅನ್ನೋ ಹಾಗೆ ಫಿಲಿಪೈನ್ಸ್ ಅಲ್ಲಿ ಇಂಡೋ ಫಿಲಿಪೈನ್ ಟೆಕ್ಸ್ಟೈಲ್ ಮಿಲ್ಸ್ ಇನ್ಕಾರ್ಪೊರೇಷನ್ ತಲೆ ಎತ್ತಿತು. ಗೆಳೆಯರೆ, ಈ ಮಿಲ್ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ. ಅಲ್ಲಿ 2,000 ಮಂದಿ ನೌಕರರಿದ್ದಾರೆ. ಹಾಗೇನೆ ಅದು ಫಿಲಿಪೈನ್ಸ್ಗೆ ಅಗತ್ಯ ಇರುವ 40% ನೂಲನ್ನ ಪೂರೈಕೆ ಮಾಡುತ್ತೆ. ಸೊ ಅವತ್ತ ಕಾರ್ಖಾನೆ ಸ್ಥಾಪನೆ ಆದ ನಂತರ 1979ರಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ಗಳು ಟ್ರೇಡ್ ಅಗ್ರಿಮೆಂಟ್ಗೆ ಕೂಡ ಸಹಿ ಹಾಕತ್ವೆ. ಹೀಗೆ ಶುರುವಾದ ಎರಡೂ ದೇಶಗಳ ಸಂಬಂಧ ಈಗ ಮತ್ತಷ್ಟು ಗಟ್ಟಿಯಾಗಿದೆ. ಎರಡೂ ದೇಶಗಳು ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿವೆ. 2007ರಲ್ಲಿ ನಡೆದ ಒಪ್ಪಂದದಂತೆ ಎರಡೂ ದೇಶಗಳು ವ್ಯಾಪಾರ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ಆರ್ಥಿಕ ಸಹಕಾರಗಳಿಗೆ ಬದ್ಧವಾಗಿರುವುದಾಗಿ ಹೇಳಿಕೊಂಡಿವೆ. ಇನ್ನು 2011ರಲ್ಲಿ ನಡೆದ ಒಪ್ಪಂದದಲ್ಲಿ ಫಿಲಿಪೈನ್ಸ್ ಭಾರತದ ಜೊತೆ ವ್ಯಾಪಾರದ ಜೊತೆಗೆ ಕೃಷಿ ಮತ್ತು ರಕ್ಷಣಾ ವಲಯದಲ್ಲಿ ಕೂಡ ಜೊತೆಯಾಗಿರುವ ನಿರ್ಧಾರವನ್ನು ಪ್ರಕಟಿಸಿದೆ. ಹೀಗಾಗಿ ಭಾರತ ಮತ್ತು ಫಿಲಿಪೈನ್ಸ್ ಸೇನೆ ಹಾಗೂ ನೌಕಾಪಡೆಗಳ ನಡುವೆ ಆಗಾಗ ಜಂಟಿ ಸಮರಾಭ್ಯಾಸಗಳು ಕೂಡ ನಡೀತಾ ಇರುತ್ತವೆ. 2013ರ ಜೂನ್ 12ರಿಂದ 16ರವರೆಗೆ ಭಾರತದ ಈಸ್ಟರ್ನ್ ಫ್ಲೀಟ್ನ 4 ಯುದ್ಧ ನೌಕೆಗಳು ಫಿಲಿಪೈನ್ಸ್ನ ರಾಜಧಾನಿ ಮನಿಲಾಗೆ ಸೌಹಾರ್ದಯುತ ಭೇಟಿಯನ್ನು ಕೊಟ್ಟಿದ್ವು. ಆ ಬಳಿಕ 2014ರಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಸರ್ವಿಸ್ನ ನೌಕೆ ICGS ಸಮುದ್ರ ಮನಿಲಾಗೆ ಹೋಗಿಬಂತು. 2016ರಲ್ಲಿ INS ಸಹ್ಯಾದ್ರಿ ಹಾಗೂ INS ಶಕ್ತಿ ಮನಿಲಾಗೆ ಹೋಗಿಬಂದ್ವು. ಆ ಬಳಿಕ INS ಸಾತ್ಪುರ್ ಹಾಗೂ INS ಕದ್ಮಟ್ ಫಿಲಿಪೈನ್ಸ್ಗೆ ವಿಸಿಟ್ ಮಾಡಬಂದ್ವು. ಹೀಗೆ ಭಾರತ ಮತ್ತು ಫಿಲಿಪೈನ್ಸ್ ನಡುವಿನ ಸಂಬಂಧಗಳು ತುಂಬಾನೇ ಸುಧಾರಣೆಯನ್ನು ಕಾಣ್ತಾ ಬಂದ್ವು. ಆ ಬಳಿಕ ಈಗ ಮತ್ತೆ INS ಕದ್ಮಟ್ ಫಿಲಿಪೈನ್ಸ್ಗೆ 2ನೇ ಬಾರಿ ವಿಸಿಟ್ ಮಾಡಿದೆ. ಅಷ್ಟೇ ಅಲ್ಲದೆ ಈ ಬಾರಿಯಲ್ಲಿ ಜಂಟಿ ಸಮರಾಭ್ಯಾಸದಲ್ಲಿ ಕೂಡ ಭಾಗವಹಿಸಿದೆ. ಇದು ಕೇವಲ ಎರಡು ದೇಶಗಳ ರಕ್ಷಣಾ ಸಂಬಂಧ ಸುಧಾರಣೆ ಮಾತ್ರ ಅಲ್ಲದೆ ಚೈನಾದ ಬೆದರಿಕೆಗೆ ಪ್ರತ್ಯುತ್ತರ ಕೊಡುವ ಮಾರ್ಗ ಅಂತ ಕೂಡ ಎರಡೂ ದೇಶಗಳು ಭಾವಿಸಿವೆ. ಸಾಮಾನ್ಯವಾಗಿ ಇಲ್ಲಿ ಚೈನಾದ ಕಿರಿಕಿರಿ ಹೆಚ್ಚಾದಾಗಲೆಲ್ಲ ಫಿಲಿಪೈನ್ಸ್ನ ಬೆಂಬಲಕ್ಕೆ ಅಮೆರಿಕ ನಿಂತುಕೊಳ್ತಾ ಇತ್ತು. ಆದರೆ ಈಗ ಫಿಲಿಪೈನ್ಸ್ ಜೊತೆ ಭಾರತ ನಿಂತಿರೋದ್ರಿಂದ ಚೈನಾಗೆ ಸ್ವಲ್ಪ ಮಟ್ಟಿನ ಭಯ ಅಂತೂ ಶುರುವಾಗಿದೆ. ಇಲ್ಲಿ ಅಮೆರಿಕ ಫಿಲಿಪೈನ್ಸ್ಗೆ, ತೈವಾನ್ಗೆ, ದಕ್ಷಿಣ ಕೊರಿಯಾಗೆ ಎಷ್ಟೇ ಬೆಂಬಲ ಕೊಟ್ಟರೂ ಕೂಡ ಚೈನಾ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಅಮೆರಿಕಾದ ಬೆಂಬಲ ಅನ್ನೋದು ಒಂಥರ ವ್ಯಾಪಾರ. ಆದರೆ ಇಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ ಹತ್ತಿರ ಆಗೋದು ಚೈನಾಗೆ ಒಂಥರ ಥ್ರೆಟ್ ಅನ್ಸುತ್ತೆ. ಯಾಕೆಂದ್ರೆ ಭಾರತ ಚೈನಾ ಜೊತೆ ಸಾಕಷ್ಟು ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಮುಂದೆ ಯಾವತ್ತಾದ್ರೂ ಚೈನಾ ಮತ್ತು ಭಾರತದ ನಡುವೆ ಸಂಘರ್ಷ ಉಂಟಾದ್ರೆ ಆ ಸಂಘರ್ಷ ದಕ್ಷಿಣ ಚೀನಾ ಸಮುದ್ರಕ್ಕೆ ವ್ಯಾಪಿಸೋದು ಚೈನಾದ ಪಾಲಿಗೆ ತುಂಬಾನೇ ಅಪಾಯಕಾರಿ. ಯಾಕೆ ಅಂದ್ರೆ ಇಲ್ಲಿ ಚೈನಾ 2 ಫ್ರಂಟ್ ವಾರ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಹೇಗೆ ಭಾರತದ ವಿರುದ್ಧ ಪಾಕಿಸ್ತಾನದ ಕಡೆಯಿಂದ ಚೆಕ್ ಇಡಿಸೋದಕ್ಕೆ ಚೈನಾ ಪ್ರಯತ್ನ ಮಾಡ್ತೋ, ಹಾಗೆ ಭಾರತ ಈಗ ದಕ್ಷಿಣ ಚೈನಾ ಸಮುದ್ರದಲ್ಲಿ ಚೈನಾಗೆ ಅಟಕಾಯಿಸಿಕೊಳ್ಳೋ ಶಕ್ತಿ ನಮಗೂ ಕೂಡ ಇದೆ ಅಂತ ತೋರಿಸ್ತಾ ಇದೆ. ಇದರ ಜೊತೆಗೆ ಆ ಭಾಗದಲ್ಲಿ ಅಮೆರಿಕ ಕೂಡ ಫಿಲಿಪೈನ್ಸ್ ನ ಬೆಂಬಲಕ್ಕೆ ನಿಂತುಕೊಳ್ಳುತ್ತೆ. ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೈನಾದ ಶಕ್ತಿಯನ್ನ ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ. ಇದೇ ಈಗ ಚೈನಾದ ತಲೆನೋವಿಗೆ ಕಾರಣವಾಗ್ತಾ ಇರೋ ಅಂಶ. ಗೆಳೆಯರೆ, ಚೈನಾಗೆ ದಕ್ಷಿಣ ಚೀನಾ ಸಮುದ್ರ ಅನ್ನೋದು ಅತ್ಯಂತ ಮುಖ್ಯ. ಅಲ್ಲಿ ಅವರು ಕೇವಲ ಮೀನುಗಾರಿಕೆಯನ್ನು ಮಾತ್ರ ಮಾಡೋದಿಲ್ಲ, ಬದಲಾಗಿ ಆ ಸಮುದ್ರದಲ್ಲಿ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಹಾಗೂ ತೈಲ ನಿಕ್ಷೇಪಗಳು ಕೂಡ ಇವೆ. ಹೀಗಾಗಿನೇ ಚೈನಾ ಇಡೀ ದಕ್ಷಿಣ ಸಮುದ್ರನೇ ತನಗಬೇಕು ಅಂತ ಬಯಸುತ್ತೆ ಮತ್ತು ಇಲ್ಲಿನ ಪ್ರತಿಯೊಂದು ದೇಶದ ಜೊತೆ ಕೂಡ ಚೈನಾ ಸಂಘರ್ಷಕ್ಕೆ ಇಳಿತಲೇ ಇರುತ್ತೆ. ಇನ್ನು ಭಾರತಕ್ಕೆ ಪಾಕಿಸ್ತಾನಕ್ಕಿಂತಲೂ ದೊಡ್ಡ ಶತ್ರು ಅಂದ್ರೆ ಅದು ಚೈನಾ. ಚೈನಾ ಭಾರತದ ಜೊತೆ ನೇರ ಯುದ್ಧಕ್ಕೆ ಇಳಿದೇ ಇರಬಹುದು, ಆದರೆ ಸಲಾಮಿ ಸ್ಲೈಸಿಂಗ್ ತಂತ್ರದ ಮೂಲಕ ಭಾರತದ ಗಡಿಯಲ್ಲಿ ಚೈನಾ ತೊಂದರೆಯನ್ನು ಕೊಡ್ತಲೇ ಇರುತ್ತೆ. ನಾಳೆ ಯಾವತ್ತಾದರೂ ಇಲ್ಲೊಂದು ಸಂಘರ್ಷ ಅಂತ ಆದರೆ ಭಾರತ ಅದನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಇಲ್ಲಿ ನಾವು ಶಕ್ತಿಶಾಲಿಯಾಗಿದ್ದೀವಿ, ನಿಮ್ಮ ಮನೆಯ ಯಾವ ಬಾಗಿಲಿಗೆ ಬೇಕಾದರೂ ನಾವು ಬರ್ತೀವಿ ಅನ್ನೋದನ್ನು ತೋರಿಸದೇ ಇದ್ರೆ ಶತ್ರುಗಳ ಕಿತಾಪತಿಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತವೆ. ಹೀಗಾಗಿ ಭಾರತ ಇಲ್ಲಿ ತನ್ನ ಈ ಹಿಂದಿನ ಆಲಿಪ್ತ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಳ್ತಾ ಇದೆ.
ಈಗಾಗಲೇ ಚೈನಾದ ಸ್ಟ್ರಿಂಗ್ ಆಫ್ ಪರ್ಲ್ಸ್ಗೆ ಪರ್ಯಾಯವಾಗಿ ನೆಕ್ಲೆಸ್ ಆಫ್ ಡೈಮಂಡ್ ಅನ್ನು ಭಾರತ ಮಾಡಿದೆಯಲ್ಲ, ಹಾಗೇನೆ ದಕ್ಷಿಣ ಚೈನಾ ಸಮುದ್ರವನ್ನ ಗಡಿಯಾಗಿ ಹೊಂದಿರುವ ದೇಶಗಳ ಜೊತೆ ಕೂಡ ಭಾರತ ತನ್ನ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ತಾ ಹೋಗ್ತಾ ಇದೆ. ಇದರ ಭಾಗವಾಗಿನೇ ಈ ಸಮರಾಭ್ಯಾಸ ನಡೆದಿರೋದು. ಇನ್ನು ಫಿಲಿಪೈನ್ಸ್ ಇದು 3,21,918 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣವನ್ನು ಹೊಂದಿರುವ 7,641 ದ್ವೀಪಗಳ ಸಮೂಹ. ಇಲ್ಲಿ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇದ್ರು. ಆನಂತರ ಹಿಂದೂ ಬೌದ್ಧ ಧರ್ಮಗಳಲ್ಲಿ ಶುರುವಾದವು. ಇಲ್ಲಿಗೆ ಇಸ್ಲಾಂ ಕೂಡ ಬಂತು. ಮುಂದೆ 1543ರಲ್ಲಿ ಸ್ಪ್ಯಾನಿಷ್ ಸಂಶೋಧಕ ರೂಯ್ ಲೋಪೆಜ್ ಡಿ ವೆಲ್ಲಾಲೋಬೋಸ್ ಇಲ್ಲಿಗೆ ಬರ್ತಾನೆ. ಆನಂತರ ಈ ದ್ವೀಪ ಸ್ಪೇನ್ ನ ವಸಾಹತು ಆಗ್ತಾ ಹೋಗುತ್ತೆ ಮತ್ತು ಸ್ಪೇನ್ ನ ರಾಜ ಎರಡನೇ ಫಿಲಿಪ್ಸ್ ನ ಹೆಸರಲ್ಲಿ ಇದನ್ನ ಫಿಲಿಪೈನ್ಸ್ ಅಂತ ಕರೆಯಲಾಗುತ್ತೆ. ಸುಮಾರು 300 ವರ್ಷಗಳ ಕಾಲ ಸ್ಪೇನ್ ಸಾಮ್ರಾಜ್ಯದ ಭಾಗವಾಗಿದ್ದ ಫಿಲಿಪೈನ್ಸ್ 1898ರಲ್ಲಿ ಅಮೆರಿಕ ಸ್ಪ್ಯಾನಿಷ್ ಯುದ್ಧದ ನಂತರ ಅಮೆರಿಕಾದ ಪಾಲಾಯಿತು. ಮುಂದೆ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪಾನ್ ಈ ಫಿಲಿಪೈನ್ಸ್ ಅನ್ನ ಆಕ್ರಮಿಸಿಕೊಳ್ತು. ಅಮೆರಿಕ ಮತ್ತೆ ಈ ಭೂಭಾಗವನ್ನು ತನ್ನ ವಶಕ್ಕೆ ತಗೊಳ್ತು. 1946ರಲ್ಲಿ ಫಿಲಿಪೈನ್ಸ್ಗೆ ಸ್ವಾತಂತ್ರ್ಯ ಸಿಕ್ತು. ಇವತ್ತು ಫಿಲಿಪೈನ್ಸ್ ನಲ್ಲಿ ಅಧ್ಯಕ್ಷೀಯ ಪ್ರಜಾಪ್ರಭುತ್ವದ ಆಡಳಿತ ಇದೆ. ಬಾಂಗ್ ಮಾರ್ಕೋಸ್ ಈ ದೇಶದ ಅಧ್ಯಕ್ಷರಾಗಿದ್ದಾರೆ. ಹೇಗೆ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಬ್ರಿಟನ್ನ ಪ್ರಜಾಪ್ರಭುತ್ವದ ಇನ್ಫ್ಲೂಯೆನ್ಸ್ ಇದೆಯೋ ಹಾಗೇನೆ ಫಿಲಿಪೈನ್ಸ್ ನ ಆಡಳಿತದ ಮೇಲೆ ಅಮೆರಿಕದ ಇನ್ಫ್ಲೂಯೆನ್ಸ್ ತುಂಬಾನೇ ಇದೆ. ಇಲ್ಲಿನ ಸಂಸತ್ತನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಅಪ್ಪರ್ ಹೌಸ್ ಅನ್ನ ಸೆನೆಟ್ ಅಂತಾರೆ, ಲೋಯರ್ ಹೌಸ್ ಅನ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ಇಲ್ಲಿನ ಜನಸಂಖ್ಯೆಯ ವಿಷಯಕ್ಕೆ ನಾವು ಬಂದ್ರೆ ಇಲ್ಲಿ ವಿಸಾಯನ್, ತೆಗಲಾಗೋ, ಇಲೋಕ್ಯಾನೋ, ಬಿಕೋಲೋನೋ ಸೇರಿದ ಹಾಗೆ ವಿವಿಧ ಬುಡಕಟ್ಟುಗಳ ಜನ ವಾಸ ಮಾಡ್ತಾರೆ. ಇನ್ನು ರಿಲಿಜಿಯನ್ ನ ವಿಷಯಕ್ಕೆ ನಾವು ಬರೋದಾದ್ರೆ ಇಲ್ಲಿ ಕ್ರೈಸ್ತರು 90.1% ಆ ಪೈಕಿ 80.6% ಕ್ಯಾಥಲಿಕರಿದ್ದಾರೆ. 9.5% ಇನ್ನುಳಿದ ವಿವಿಧ ಪಂಗಡಗಳ ಕ್ರೈಸ್ತರಿದ್ರೆ 6.4% ಇಸ್ಲಾಂನಲ್ಲಿದೆ. ಹಾಗೆ 3.5% ವಿವಿಧ ಮತಧರ್ಮಗಳ ಜನ ಮತ್ತು ಯಾವ ಮತಧರ್ಮಗಳನ್ನು ಅವಲಂಬಿಸಿದ ಜನ ಕೂಡ ಇಲ್ಲಿದ್ದಾರೆ. ಇಂಥ ಫಿಲಿಪೈನ್ಸ್ ಸಹಜವಾಗಿ ಅಮೆರಿಕ ಜೊತೆ ಇವತ್ತಿಗೂ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ ಮತ್ತು ಭಾರತ ಕೂಡ ಫಿಲಿಪೈನ್ಸ್ಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ಕೊಡ್ತಾ ಇದೆ. ಜೊತೆಗೆ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳು ಕೂಡ ಆಗಿವೆ. ಆಗಾಗ ಜಂಟಿ ಸಮರಾಭ್ಯಾಸಗಳು ಕೂಡ ಇಲ್ಲಿ ನಡೆಯುತ್ತವೆ. ಇನ್ನು ಈಗ ಅಲ್ಲಿಗೆ ಹೋಗಿರೋ ಯುದ್ಧ ನೌಕೆ 2017ರಲ್ಲಿ ಕೂಡ ಒಮ್ಮೆ ಮನಿಲಾಗೆ ಭೇಟಿ ಕೊಟ್ಟಿತ್ತು. ಇದು ಗೆಳೆಯರೆ ಭಾರತ ಮತ್ತು ಫಿಲಿಪೈನ್ಸ್ ನಡುವಿನ ಸಂಬಂಧ ಹಾಗೂ ದಕ್ಷಿಣ ಚೀನಾ ಸಮುದ್ರಕ್ಕೆ ಭೇಟಿ ಕೊಟ್ಟಿರುವ INS ಕದಮಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.